ಲಿಂಗ ಹೆಂಗ ಒಲಿದಾನು? ಪರಮಾತ್ಮ ಪ್ರಸನ್ನ ಆಗಬೇಕಾಗಿತ್ತು ಅಂದರೆ, ಆ ಭಗವಂತ ಪ್ರಸನ್ನ ಆಗಬೇಕಾಗಿತ್ತು ಅಂದರೆ ಆ ಭಗವಂತನಿಗಾಗಿ ನಾವು ಎಷ್ಟು ಪರಿತಪಿಸಬೇಕು, ನಮ್ಮ ಸೇವೆ ಅವನಿಗಾಗಿ ಎಷ್ಟು ಮುಟ್ಟಿರಬೇಕು, ನಾವು ಅವನ ಸಲುವಾಗಿ ನಮ್ಮ ಬದುಕಿನೊಳಗೆ ಎಷ್ಟು ಪ್ರಯತ್ನ ಮಾಡ್ತೀವಿ. ನಾವು ಪರಮಾತ್ಮ ಪ್ರಸನ್ನ ಆಗಬೇಕಾದ್ರೆ, ನಿಮ್ಮ ಗಂಡ ಪ್ರಸನ್ನ ಆಗಬೇಕಾದ್ರೆ ಏನು ಮಾಡಬೇಕು? ನಿಮಗೆ ಭಾಳ ಗೊತ್ತಿರ್ತದೆ, ಭಾಳ ಶಾಣ್ಯಾರ ನೀವು. ನಿಮ್ಮ ಗಂಡ ನಿಮಗೆ ಪ್ರಸನ್ನ ಆಗಬೇಕಾಗಿತ್ತು ಅಂದ್ರೆ, ಪ್ರಸನ್ನ ಅಂದ್ರೆ ಗೊತ್ತಾಗ್ತದಲ್ಲ, ನೀವು ಹೇಳಿದ ಕೂಡಲೇ ಸೀರೆ ತರಬೇಕು ಅವ ಅಂದ್ರೆ ಪ್ರಸನ್ನದಾನಂತ ತಿಳ್ಕೊಬೇಕು. ಪ್ರಸನ್ನತೆ ಅಂದ್ರೇನು? ನೀವು ಹೇಳಿದ ಕೂಡಲೇ ನೀವು ಏನು ಹೇಳ್ತಿರಲ್ಲ ಅದನ್ನು ಪಟ್ನ ತೊಗೊಂಬರ್ತಿದ್ದ ಅಂದ್ರೆ ನೀವು ತಿಳ್ಕೊಬೇಕು, ನನ್ನ ಮೇಲೆ ನನ್ನ ಗಂಡ ಪ್ರಸನ್ನ ಅದಾನ, ಹೌದಿಲ್ಲ? ಮತ್ತು ನೀವು ಹೇಳಿದ ಕೂಡಲೇ ಹ್ಞೂ ಅಂದು ಸೋಮ ಕಣ್ಣು ಮುಸ್ತಿದ್ದ ಅಂದ್ರೆ ಇದು ಗಿರೇಕೆ ಬದಲಾಗ್ಯದ, ಇದು ನಮ್ಮ ಮೇಲೆ ಪ್ರಸನ್ನ ಇಲ್ಲ. ನೀವು ಪ್ರಸನ್ನ ಮಾಡಸಕ್ಕೂ ನಿಮಗೆ ಬರ್ತದೆ. ಭಾಳ ಶಾಣ್ಯಾರ ನೀವು. ಊಟಕ್ಕೆ ಕುಂತಿರ್ಬೇಕು, ಗಂಡ ಒಂದು ಇಟೀಟ ನೀಡ್ತಿರ್ಬೇಕು, ಆಗ ಬಾಜುದಾಳ ಭಾಗ್ಯ ಯಾರು ತಪ್ಪು ತಿಳ್ಕೊಂಬಂದಿರಿ, ಸುಮ್ಮ ಅಂತಿರ್ತೀನಿ ಹಂಗೆ. ಬಾಜು ಮನಿ ಭಾಗ್ಯ ಮೊನ್ನೆ 6,000 ರೂಪಾಯಿದು ಪೀತಾಂಬರ ತಂದರತ್ ನೋಡ್ರಿ, ಸೀರೆ ಅಷ್ಟು ಮಸ್ತ್ ತಂದಾಳ. ನನಗೆ ತೋರಿಸ್ವಾದ್ಲು ಅಂದ್ಕೊಳ್ಳ. ಇದ್ರ ಅರ್ಥ ಏನು? ಮತ್ತೆ ನಮ್ಮದು ಒಂದು ತೊಗೊಂಡು ಬರ್ರಿ ಅಂತ ಅರ್ಥ. ಮತ್ತೇನು ನೀವು ಹೇಳೋದು? ಅವ ಊಟ ಬಿಟ್ಟ ನಿಮಗೆ ರೊಕ್ಕ ಕೊಟ್ಟ ಅಥವಾ 1000ಕ್ಕೆ ನಾಳೆ ಹೋಗು ನಾನು ಅಂದ ಅಂದ್ರೆ ಪ್ರಸನ್ನ ಅದಾನ. ಗಂಡ ಪ್ರಸನ್ನ ಆಗಬೇಕಾದ್ರೆ ಗಂಡನನ್ನು ಹೃದಯ ತುಂಬಿ ಪ್ರೀತಿಸಬೇಕು, ಗಂಡನ ಕಾಳಜಿ ನೋಡ್ಬೇಕು, ಗಂಡನ ಯೋಗಕ್ಷೇಮವನ್ನು ನೋಡಬೇಕು. ಹೊರಗಿಂದ ಬಂದ ಅಂತಂದ್ರೆ, ಗಂಡ ಹೊರಗಿಂದ ಬಂದ ಅಂತಂದ್ರೆ ನಮ್ಮ ಮುಖ ಕಮಲದಂತೆ ಹೂವಿನಂತೆ ಅರಳುತ್ತಿರಬೇಕು. ನಮ್ಮ ಮಾಲಕರು ಬಂದ್ರಂತ ತಿಳ್ಕೊಂಡು, ನನ್ನ ಗಂಡ ಬಂದ ಅಂತ ತಿಳ್ಕೊಂಡು ಪ್ರೀತಿಯಿಂದ ಅವನು ಹೊರಗಿಂದ ಪಾಪ ದನದ ಬಂದಿರ್ತಾನ, ಏನ ಟೆನ್ಷನ್ ಇರ್ತದ, ಏನ ವ್ಯವಹಾರದ ಹೆಚ್ಚು ಕಮ್ಮಿ ಇರ್ತದ, ಅವ ತನ್ನ ಟೆನ್ಷನ್ನೊಳಗೆ ಬಂದರು ನೀವೊಂದು ಸಾರಿ ಅವನ್ನ ನೋಡಿ ನಕ್ಕು ಬಿಟ್ಟಿ ಅಂತಂದ್ರೆ ಅವನ ದನು ಎಲ್ಲ ಹಾರಿ ಹೋಗಿಬಿಡ್ತದ ನೀನು ನೋಡಿದಾಗ. ನಮ್ಮ ಮಂದಿ ಹಂಗಿಲ್ರಿ, ಅದು ಮೊದಲ ಟೆನ್ಷನ್ನಾಗ ಬಂದಿರ್ತದ. 90% ಟೆನ್ಷನ್ ಇರ್ತದ ಅದ್ರದ್ದು ಪಾಪ, ಇನ್ನು 10 ಉಳಿದಿರ್ತದ. ಇವ್ರು ಬಂದು ಅವ ಹೊಳಗಿಂದ ಬಂದು ಕೂಡಲೇ ನಮ್ಮವು ದ್ಯಾಮವನಗತೆ, ಈಗ ಬಂದೇನು, ಈಗ ನೆನಪಾತನ, ಇನ್ಕ ತಕ್ಕ ಎಲ್ಲಿ ಹೋಗಿದ್ದಿ, ಅದಿಲ್ಲ ಇದಿಲ್ಲ ಅಂದಂದ್ರೆ ಅವ ಒಳಗೇನು ಬರ್ಬೇಕಂತ ಹೆಜ್ಜೆ ಇಟ್ಟಿರ್ತಾನೆ ನೋಡ್ರಿ. ಆ ಹೆಜ್ಜೆ ತೆಗೆದು ಮತ್ತೆ ಅಲ್ಲೇ ಮಠದಾಗ ಇದ್ರ ಪಾಡಿತ್ತು, ಅಲ್ಲೇ ಊಟ ಎಲ್ಲ ವ್ಯವಸ್ಥೆ ಇರ್ತಿತ್ತು, ಮತ್ತು ಹೊಳ್ಳಿ ಹೋಗ್ತದ. ಗಂಡ ಪ್ರಸನ್ನ ಆಗಬೇಕಾಗಿತ್ತು ಅಂದ್ರೆ ಅವನ ಯೋಗಕ್ಷೇಮವನ್ನು ನೋಡಿದೀವಂತಂದ್ರೆ, ಬರೀ ನೀವು ಮಾಡಿಕೊಂಡ ಗಂಡ್ರಿ, ನೀವು ಮಾಡಿಕೊಂಡ ಗಂಡ ನಿಮಗೆ ಪ್ರಸನ್ನ ಆಗಿ ನಿಮಗೆ ಒಲಿಬೇಕಾಗಿತ್ತಂದ್ರೆ ಸಾಯುತಕ ಸೇವಾ ಮಾಡ್ಬೇಕು ಅವಂದು. ಇನ್ನು ಆ ಪರಮಾತ್ಮ ಒಲಿಬೇಕಾಗಿತ್ತಂದ್ರೆ ಅವಂದು ಎಷ್ಟು ಸೇವಾ ಮಾಡಬಾರ್ದು, ನಾವು ಎಷ್ಟು ಸೇವಾ ಮಾಡ್ಬೇಕು. ನಾವು ಸುಮ್ಮನೆ ಒಲಿತಾನ್ರಿ ಇವ ಪರಮಾತ್ಮ. ನಾವು ತಿಳ್ಕೊಂಡಿವಿ 2 ಊದಿನ ಕಡ್ಡಿ ತೊಗೊಂಡೋಗಿ ಹಿಂಗೆ ಬೆಳಗಿದ್ರೆ ಮುಗೀತು ನಂಬುದು. ಇವತ್ತಿನ ಭಕ್ತಿ ಇದು. ಇನ್ನೂ ಮತ್ತು ಇದು ಪಾಡ್ರಿ, ಅದರಾಗ ಬೇರೆ ಭಕ್ತಿ ಬಂದಾವ ಈಗ. ಅವು ಹೇಳ್ತಿದ್ಲಂತ ಮನ್ಯಾಗ ಮಗನಿಗೆ, ಇವತ್ತು ಸೋಮವಾರದ ಮಲ್ಲೈಗೆ ಹೋಗು, ಬಸವಣ್ಣಪ್ಪಗೆ ಹೋಗು, ಭಕ್ತಿ ಮಾಡ್ಬೇಕು. ಮತ್ತು ಮುಂಜಾನೆ ಸ್ಟೇಟಸ್ ಇಟ್ಟಲ್ಲೇನ, ಶನಿವಾರ ಹನುಮಪ್ಪನ ಸ್ಟೇಟಸ್ ಇಡೋದು, ಸೋಮವಾರ ಮಲ್ಲಯ್ಯನ ಸ್ಟೇಟಸ್ ಇದೇ ಭಕ್ತಿ ಏನ್ರಿ ಈಗ? ನೋಡ್ರಿ, ಭಕ್ತಿ ಇಲ್ಲಿಗೆ ಬಂದದ. ನಿನ್ನ ಮೊಬೈಲ್ದಾಗ ದೇವ್ರ ಸ್ಟೇಟಸ್ ಇಟ್ಟರೆ ಓಡಿ ಬರ್ತಾನಂತ ತಿಳ್ಕೊಂಡಿರೇನವ? ಬರಂಗಿಲ್ಲ. ನಿನ್ನ ಸ್ಟೇಟಸ್ ಬದಲಾಗಬೇಕು, ಮೊಬೈಲ್ದೊಳಗೆ ಸ್ಟೇಟಸ್ ಇಡೋದಲ್ಲ. ನಿನ್ನ ಸ್ಟೇಟಸ್ ಬದಲಾಯಿತು ಅಂದ್ರೆ ಹೆಂಗಂತಂದ್ರೆ ಪರಮಾತ್ಮ ನಿನ್ನ ನೋಡಿ ಓಡಿ ಬರ್ತಿದ್ದ ಅಂದ್ರೆ, ಹಂಗೆ ನಮ್ಮ ಪರಿಶುದ್ಧವಾದ ಮನಸ್ಸಿತ್ತು ಅಂದ್ರೆ, ಭಕ್ತಿ ಇತ್ತು ಅಂದ್ರೆ ಮಾತ್ರ ಪರಮಾತ್ಮ ಒಲಿತಾನೆ. ಇಲ್ಲ ಅಂತಂದ್ರೆ ಇಲ್ಲ. ನಮ್ಮ ಮನಸ್ಸ ಇನ್ನೊಬ್ಬರನ್ನು ನೋಡಿ ಅನಿಷ್ಟ ಚಿಂತನೆ ಅಂದ್ರೆ, ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದ ಚಿಂತನೆ ಮಾಡಬಾರದು. ನಾವು ಇನ್ನೊಬ್ಬರ ಬಗ್ಗೆ
ಕೆಟ್ಟದ್ದ ಚಿಂತನೆ ಮಾಡಬಾರ್ದು. ಇನ್ನೊಬ್ಬರ ಮನೆಯ ದೀಪ ಆಗಬೇಕು ನಾವು, ಇನ್ನೊಬ್ಬರ ಮನೆಯ ಬೆಳಗಬೇಕು ನಾವು, ಇನ್ನೊಬ್ಬರಿಗೆ ಎಷ್ಟು ಸಾಧ್ಯ ಆಗುತ್ತದೆ ಅಷ್ಟು ಸಹಾಯ ಮಾಡಬೇಕು ನಾವು. ಒಂದು ವೇಳೆ ಅದು ಆಗದೇ ಇದ್ರೆ, ಇನ್ನೊಬ್ಬರ ಮನೆಗೆ ನೀನು ಬೆಳಕಾಗಕ್ಕೆ ಆಗಲಿಲ್ಲ ಅಂದ್ರೆ ಇನ್ನೊಬ್ಬರ ಮನೆ ದೀಪಾರ ಆರಿಸಬೇಡ ಯಪ್ಪ. ಇನ್ನೊಬ್ಬರ ಮನೆಗೆ ನಿನಗೆ ಬೆಳಕಾಗಕ್ಕೆ ಆಗಲಿಲ್ಲ ಅಂದ್ರೆ ಅವ್ರ ಮನೆ ದೀಪಾರ ಆರಿಸಬೇಡ. ಅವರು ನೀನು ಮಾಡಿದ ಈ ಕೆಲಸದೊಳಗೆ ಅವರ ಮನೆ ಉರಿ ಹತ್ತಿ ಧಗ 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 ಉರಿಬಾರ್ದು. ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚು ಕೆಲಸ ಮಾಡಬಾರ್ದು, ಆರಿಸೋ ಕೆಲಸ ಮಾಡಬೇಕು ನಾವು. ನಿಮ್ಗೆ ಗೊತ್ತಿರ್ಬೇಕು, ಒಂದು ಕಾಡಿಗೆ ಬೆಂಕಿ ಹತ್ತಿತ್ತು. ಬಹಳ ದೊಡ್ಡ ಕಾಡು, ಅರಣ್ಯದೊಳಗೆ ಜನನು ಇದ್ರು ಅಂತೋಡೆ. ಅಲ್ಲೆಲ್ಲೆ ಗುಂಪು 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 ಜನನು ಇದ್ರು. ಕಾಡಿಗೆ ಒಂದು ಸಾರಿ ಬೆಂಕಿ ಹತ್ತಿದಾಗ ಆ ಕಾಡಿನೊಳಗಿರ್ತಕ್ಕಂಥ ಎಲ್ಲ ಜನರು ತಮ್ಮ ಸಾಮಗ್ರಿಯನ್ನು ತಗೊಂಡು ಹೊರಗೆ ಬಂದರು. ಕಾಡನ್ನು ಬಿಟ್ಟು ಹೊರಗೆ ಬಂದು ನಿಂತರು. ಹೆಂಗೆ ಬೆಂಕಿ ಹತ್ತಿ ಉರಿಯಾಕ ಹತ್ತಿ ಕಾಡಿಗೆ, ಅಂತಾದ್ರಾಗ ಒಂದು ಗುಬ್ಬಿ, ಒಂದು ಸಣ್ಣ ಗುಬ್ಬಿ, ಅದು ಏನು ಮಾಡ್ತಿತ್ತಂದ್ರೆ ಹಾರಿ ಹೋಗಿ ಸರೋವರ ಇತ್ತು, ಅಲ್ಲೊಂದು ಕೆರೆ ಇತ್ತು, ಕೆರೆಯೊಳಗೆ ಮುಳುಗೋದು. ಹಂಗ ಹಾರಿ ಬಂದ, ಅದು ಸಣ್ಣ ಕಾಡಲ್ಲ, ಒಂದು 40-50 ಎಕರೆ ಕಾಡದು. ಅಷ್ಟು ದೊಡ್ಡ ಕಾಡಿಗೆ ಬೆಂಕಿ ಹತ್ತಿತ್ತು. ಈ ಸಣ್ಣ ಗುಬ್ಬಿ ಆ ನೀರೊಳಗೆ ಮುಳುಗೋದು ಬಂದ, ಈ ಕಾಡಿನೊಳಗೆ ಬೆಂಕಿ ಹತ್ತಿದಲ್ಲಿ ಬಂದ ತನ್ನ ರೆಕ್ಕೆ ಹಿಂಗೆ ಅಳಿಗಾಡಿಸೋದು. 1-2 ಹನಿ ಬೀಳ್ತಿತ್ತು, ಮತ್ತೆ ಹಾರಿ ಹೋಗ್ತಿತ್ತು, ಮತ್ತೆ ತಂದು ಜಾಡಿಸ್ತಿತ್ತು. ಆ ಸುತ್ತು ಸಾವಿರಾರು ಗಂಟ್ಲೆ ಮಂದಿ ನಿಂತಿದ್ರಿ. ಅವ್ರು ಅಂದರು, ಗುಬ್ಬಿ ನಿನಗೆ ಬುದ್ಧಿ ಅದ ಒಂದಿಟ? ಬೆಂಕಿ ಹತ್ತಿದ ಜಾಗ 20 ಎಕರೆ ಅದ. ನಿನ್ನ ಈ ಪಕ್ಕದೊಳಗ ಏನು ಟ್ಯಾಂಕರ್ ಗಂಟ್ಲೆ ನೀರು ಬರ್ತಾವೇನು? 1-2 ಹನಿ, 1-2 ಹನಿ ನೀರ ಸರೋವರದಾಗಿನ ತಂದ ಹಿಂಗ ಅಳಿಗಾಡಿಸಿದ್ರ ಇದಕ್ಕೆ ಹತ್ತಿದ ಬೆಂಕಿ ಆರ್ತದ? ಗುಬ್ಬಿನ ಕೇಳ್ತಾರ ನಿಂತವ್ರೆಲ್ಲರೂ. ನೀ ಎಷ್ಟು ವರ್ಷರ ತಂದು ಹಾಕಿದ್ರ ಇದು ಬೆಂಕಿ ಆರ್ತದೇನು, ನಿನಗೆ ತಿಳಿತದ ಇಲ್ಲ ಅಂತ ಎಲ್ಲರೂ ಗುಬ್ಬಿಗೆ ಬೈಯಾಗತ್ತಿದಾಗ, ಗುಬ್ಬಿ ಅಂತಂತ ನನಗೆ ಗೊತ್ತದ ರೀ ಅಂತಂತ. ನನಗೆ ಗೊತ್ತದ, ನಾನು ತಂದು ಹಾಕಿದ ನೀರಿನಿಂದ ಇದು ಎಂದೂ ಆರಂಗಿಲ್ಲ, ಇದು ಮಾತ್ರ ನನಗೆ ಪಕ್ಕ ಗೊತ್ತದ. ಅವ್ರಂದ್ರೆ ಮತ್ತೆ ಪಕ್ಕ ಗೊತ್ತಿದ್ರು ಯಾಕೆ ಮಾಡಾಕತ್ತೇದಿ, ಇದನ್ಯಾಕೆ ಮಾಡಾಕತ್ತೇದಿ? ಆಗ ಗುಬ್ಬಿ ಹೇಳ್ತು, ಒಂದು ಬಂಗಾರದಂಥ ಮಾತು ಹೇಳ್ತು. ಏನಂತಂದ್ರೆ, ನೋಡ್ರಿ, ಮ್ಯಾಲೊಬ್ಬ ಕುಂತಾನ, ಮ್ಯಾಲೊಬ್ಬ ಪರಮಾತ್ಮ ಕುಂತಾನ. ಅವ ಏನು ಮಾಡಾಕತ್ತಾನಂತಂದ್ರೆ ಒಂದು ಲಿಸ್ಟ್ ಮಾಡಾಕತ್ತಾನ. ಅವ ಪರಮಾತ್ಮ ಒಂದು ಹಾಳಿ ಪೆಣ್ಣ ತಗೊಂಡು ಮ್ಯಾಲ ಕುಂತ ಒಂದು ಲಿಸ್ಟ್ ಮಾಡಾಕತ್ತಾನ. ಆ ಒಂದು ಲಿಸ್ಟಿನೊಳಗೆ ಏನು ಬರಿತಾನ? 2 ಲಿಸ್ಟ್ ಮಾಡ್ಯಾನ. ಒಂದು ಲಿಸ್ಟಿನೊಳಗ ಬೆಂಕಿ 6000 ಲಿಸ್ಟ್ ಮಾಡ್ಯಾನ. ಇನ್ನೊಂದು ಲಿಸ್ಟ್ ಹತ್ತಿದ ಬೆಂಕಿ ಆರಿಸಲಾರ್ದ ನೋಡ್ಕೊಂತ ನಿಂತವ್ರದೊಂದು ಲಿಸ್ಟ್ ಮಾಡ್ಯಾನ. ಆದ್ರೆ ನನ್ನ ಹೆಸರ ಬರೀ 6000 ಲಿಸ್ಟ್ನಾಗ ಬಂದ್ರೆ ಸಾಕತ್ತದ ಗುಬ್ಬಿ. ಇದು ಆರಂಗಿಲ್ಲ ಅನ್ನೋದು ನನಗೆ ಗೊತ್ತದ. ಆದ್ರೆ ನಾ ಯಾಕೆ ಪ್ರಯತ್ನ ಮಾಡ್ತೇನೆಂದ್ರೆ, ನನ್ನ ಹೆಸರ ಪರಮಾತ್ಮನ ಲಿಸ್ಟಿನೊಳಗೆ 6000 ಲಿಸ್ಟ್ನಾಗ ಹೆಸರು ಬಂದ್ರೆ ಸಾಕು ನನಗೆ. ನಾನಂತೂ ಆರ್ಸಾಕತ್ತೇನಿ, ನನ್ನ ಹೆಸರು 6000 ಲಿಸ್ಟ್ನಾಗ ಬರ್ತದ, ನಿಂಬದೆಲ್ಲ ಎದರಾಗ ಬರ್ತದ ನೋಡ್ಕೋರಿ ಅಂತ ಗುಬ್ಬಿ ಹೇಳ್ತಂತ. ಅವ್ರಂದ್ರಂತ, ಹಂಗಾರ ಇನ್ನೊಂದು ಲಿಸ್ಟ್ ಐತಿಲ್ಲ, ಅದು ನಿತ್ ನೋಡವ್ರ ಲಿಸ್ಟ, ನಮ್ಮ ಹೆಸರೆಲ್ಲ ಅದ್ರಾಗ ಬರ್ತದ ಮಾರಾಯ. ಅವ್ರು ಒಟ್ಟರು ಏನು ಮಾಡ್ರಿ ಅಂತಂದ್ರೆ, ಇದು 6 ಹೊಲ್ದಾಕತ್ತ, ಬಿಟ್ರೆ ಬಿಡುವಲ್ದಾಕತ್ತ, ನಮ್ಮದು 6000 ಲಿಸ್ಟ್ನಾಗ ಹೆಸರು ಬಂದ್ರೆ ಸಾಕಂತ ತಿಳ್ಕೊಂಡು ಒಬ್ಬ ಓಡಿ ಹೋಗಿ ಗುಂಡೆ ತಂದ, ಒಬ್ಬ ಬಕೀಟ್ ತಂದ, ಒಬ್ಬ ಚಾವಿ ತಂದ, ಸಣ್ಣ ಹುಡುಗರು ಚರಗಿ ತಂದ್ರು, ಇದ್ದು ಮಂದೆಲ್ಲ ತಂದು ಅಲ್ಲಿದ ತರುವುದು ಸುರುವುದು ಮಾಡಾಕತ್ತಾನ. ತಾಸನ್ಯಾಗ ಕಾಡಿಗತ್ತಿದ ಬೆಂಕಿ ಆರಿ ಹೋಯ್ತು. ತಾಸನ್ಯಾಗ ಕಾಡಿಗತ್ತಿದ ಬೆಂಕಿ ಆರಿ ಹೋಯ್ತು. ನಾವೆಲ್ಲ ನಿತ್ತು ನೋಡು ಮಂದಿನೇ ಭಾಳ ಮಂದಿ. ಪರಮಾತ್ಮ ಅದನ್ನು ಆಗ ಲಿಸ್ಟ್ ಮಾಡಿದ್ದಂತ್ರಿ, 2 ಲಿಸ್ಟ್. ಈಗ ಮಾಡಿದ್ದಂದ್ರೆ 3 ಲಿಸ್ಟ್ ಮಾಡ್ತಿದ್ದ. ಒಂದು 6000, ಒಂದು ನಿತ್ತು ನೋಡವ್ರದು, ಇನ್ನೊಂದು 10000. ಬೆಂಕಿ 10000. ಈಗ ಮಾಡಿದ್ರೆ 3 ಲಿಸ್ಟ್ ಮಾಡ್ತಿದ್ದಂತ ದೇವರ.
ಆದ್ರೆ ಬೆಂಕಿ ಹಚ್ಚೋದಂದ್ರೆ ಏನ್ರಿವ, ಅವ್ರ ಮನೆಗೆ ಹೋಗಿ ಕಡ್ಡಿ ಕೊರೆದು ಅವ್ರ ಮನೆ ಸುಡುವಂಗೆ ಬೆಂಕಿ ಹಚ್ಚಿದಾಗ ಬೆಂಕಿ ಅಲ್ಲ, ಅವ್ರ ಕಣ್ಣಾಗ ಒಂದು ಹನಿ ನೀರು ಬರುವಂಗೆ ನೀ ಅಲ್ಲದ ಕೆಲಸ ಮಾಡಿದಂದ್ರೆ ಅವ್ರ ಮನೆಗೆ ಬೆಂಕಿ ಹಚ್ಚದಂಗೆ. ಅವ್ರಿಗೆ ಕೆಟ್ಟಾಗಲಿ, ಅವ್ರಿಗೆ ಅಲ್ಲದ್ದಾಗಲಿ, ಅವ್ರಿಗೆ ಸುಮಾರಾಗಲಿ ಅಂತ ನೀ ಬಯಸಿದಿ ಅಂದ್ರೆ ಅವ್ರ ಮನೆಗೆ ಬೆಂಕಿ ಹತ್ತಿದಂಗೆ ರೀ ಅವ. ಅವ್ರು ಬಾಳೆ ಹಾಳಾಯ್ತಂದ್ರೆ ನಿಮಗೆ ಗೊತ್ತಿಲ್ಲ ಅವರು ಎಷ್ಟು ಶಪಿಸ್ತಾರ ನಮ್ಮನ್ನು, ಎಷ್ಟು ನಮಗೆ ಶಾಪ ಹಾಕ್ತಾರ. ನಮಗೆ ತೊಟ್ಟುವುದು ಬೇರೆ ಯಾವುದೂ ಅಲ್ಲ. ನಾವು ಅಂತಿರ್ತೀವಿ ನೋಡ್ರಿ, ಏನಂತೀವಿ, ಸ್ವಾಮಿಗಳ ತೆಕ್ ಬರ್ತೀವ್ರೆ, ಬಂದು ಕುಂತು ಮೊದಲು ನೀವು ಮಾತಾಡೋದು ಸ್ವಾಮಿಗಳು ಕೂಡ ಏನಂತಂದ್ರೆ, ಯಪ್ಪ ಕುತ್ತಿಗೆ ಬಂದದ ನಮಗೆ, ಒಟ್ಟ ಸಾಕಾಗ್ಯದ ನಮಗೆ. ಯಾಕ್ರಿ ಏನಾಗ್ಯದಂತ ನಾವು ಕೇಳಿದ ಕೂಡಲೇ ಏನೂ ಒಟ್ಟ ಮನ್ಯಾಗ ಬರೋಬರಿನ ಇಲ್ರಿ ಅಪ್ಪ, ನಾನು ಹೆಂಡತಿ ಮಾತು ಕೇಳುವಳ್ಳು, ಮಕ್ಕಳ ಮಾತು ಕೇಳುವಳ್ಳು, ನಾವು ಏನು ಕೆಲಸ ಮಾಡಕ್ಕೆ ಹೋಗ್ತೀವಲ್ಲ ಅದು ಉಲ್ಟಾನೇ. ನೀವು ಹಿಂಗೆ ಹತ್ತಿರಿಲ್ಲ, ಮತ್ತೆ ಭಾಳ ಮಂದಿ ಅಂತಾರೆ ನೋಡ್ರಿ, ನಾವು ಏನು ಮಾಡಕ್ಕೆ ಹೋಗ್ತೀವ್ರಿ ಅಪ್ಪ ಅದು ನಮಗೆ ಎದರ ಆಗಾಕತ್ತದ ನೋಡ್ರಿ, ಹ್ಯಾಂಗೆ ಮಾಡ್ಬೇಕ್ರಿ ಅಂತ ನೀವು ಬಂದು ಕೂಡಿರ್ತೀರಿ. ಒಂದು ದಿನಾರ ಸ್ವಾಮಿಗಳ ಹತ್ತಕ್ಕೆ ಬರಲಾರ್ದ ನೀವು ಅಲ್ಲೇ ಕುಂತು ವಿಚಾರ ಮಾಡ್ರಿ, ಯಾಕೆ ನಮಗೆ ಎದರಾಗತ್ತದ. ಯವ್ವ, ನಾವು ಇನ್ನೊಬ್ಬರ ಬದುಕಿಗೆ ನಾವು ಎದುರಾದೀವಿ ಅಂತಂದ್ರೆ ನಮಗೂ ಎದುರೇ ಆಗುತ್ತದ. ನಾವು ಇನ್ನೊಬ್ಬರ ಬದುಕಿಗೆ ವಿರೋಧ ಮಾಡಿದೀವಿ ಅಂತಂದ್ರೆ ಪರಮಾತ್ಮ ನಮ್ಮ ಬದುಕಿಗೆ ಅವ ವಿರೋಧ ಮಾಡ್ತಾನೆ. ಅದಕ್ಕೆ ನಾವೇನಂತಂದ್ರೆ ಪರಮಾತ್ಮ ಒಲಿಬೇಕಾಗಿತ್ತು ಅಂದ್ರೆ ನಾವು ಒಂದಿಷ್ಟು ತಪಸ್ಸು ಮಾಡಬೇಕ್ರಿ. ಅವ ಸುಮ್ಮನೆ ಪರಮಾತ್ಮ ಒಲಿಯಂಗಿಲ್ಲ, ಒಂದಿಷ್ಟು ತಪಸ್ಸು ಮಾಡಬೇಕು. ನೀವು ಅಂತಿರ್ಬೇಕು, ಇನ್ನು ತಪಸ್ಸು ಯಾವಾಗ ಮಾಡೋಣಪ್ಪ ಸ್ವಾಮಿ, ನಾವು ಎಲ್ಲಿ ಕಾಡಿಗೆ ಹೋಗ್ಬೇಕು, ಎಲ್ಲಿ ಗಡ್ಡ ಬಿಡ್ಬೇಕು, ಎಲ್ಲಿ ಜಡಿ ಬಿಡ್ಬೇಕು, ಏನು ಎಂಥದ್ದು ಹೇಳ್ತೀರಿ ಸ್ವಾಮಿ, ಈಗಿನ ಕಾಲದಾಗ ಗುಡ್ಡದಾಗ ಹೋಗಿ ತಪಸ್ಸು ಕೊಂಡ್ರದು ಆಕ್ಕತ್ತೇನ್ರಿ. ಯವ್ವ, ಗುಡ್ಡದಾಗ ಹೋಗಿ ತಪಸ್ಸು ಕೊಂಡ್ರದು ಹೇಳಾಕತ್ತಿಲ್ಲ, ನಿಜ್ಗುಂಡ್ರು ಎಷ್ಟು ಚಂದ ತಪಸ್ಸು ಮಾಡೋದು ಹೇಳ್ಯಾರ ನೋಡ್ರಿ. ಮಾಡಲಿಲ್ಲವೇ ತಪವನ್ನು ನೋಡ್ರಿ, ಮಾಡಲಿಲ್ಲವೇ ತಪವನ್ನು, ಮಾಡಲಿಲ್ಲವೇ ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರಣಗಳಲ್ಲಿ ಮಾಡಲಿಲ್ಲವೇ ತಪವನ್ನು, ಮಾಡಲಿಲ್ಲವೇ. ಇವೇನು ಮೂರು ಅದಾವ ನೋಡ್ರಿ, ಕಾಯ ವಾಚ ಮನಸ, ಇದರಾಗನ ತಪಸ್ಸು ಮಾಡೋದು, ಇದರೊಳಗನ ತಪಸ್ಸು ಮಾಡೋದು. ಹೆಂಗೆ ತಪಸ್ಸು ಮಾಡೋದು ಭಾಳ ಚಂದ ಬರೀತಾರೆ. ವಿನಯ ವಣ್ಯ ಹಿತವ ತರ್ಕ ಅಣಪ ಶಬ್ದ ಅಚಲಿತಾರ್ಥ ಅಣಗ ಮಂಗಳಿನಿತು ವಿಡಿದು ವಚನದಲ್ಲಿ ಮಾಡಲಿಲ್ಲವೇ ತಪವನು, ಮಾಡಲಿಲ್ಲವೇ. ಎಷ್ಟು ಚಂದ ಬರೀತಾನೆ. ಮಣಿಯೊಳಗ ಒಂದೆರಡು ಚಲೋ ಮಾತು ಮಾತಾಡೋದು, ಒಂದಿಷ್ಟು ವಿನಯದಿಂದ ಇದ್ದು ಬಿಡೋದು. ಇಷ್ಟು ಮಾಡಿದೀವಿ ಅಂತಂದ್ರೆ ಪರಮಾತ್ಮ ಒಲಿತಾನೆ. ಈ ಜಗತ್ತಿನೊಳಗ ಪಾರಾಗೋದು ಭಾಳ ಕಷ್ಟದರಿಯವ, ಭಾಳ ಕಷ್ಟದ ಈ ಜಗತ್ತಿನೊಳಗೆ. ಜನ ಅಷ್ಟು ಸರಳಿಲ್ಲ, ನಾವು ತಿಳ್ಕೊಂಡಷ್ಟು ಜನ ಸರಳಿಲ್ಲ. ಇವತ್ತಿನ ಕಾಲದೊಳಗೆ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಅರೆ ದೂರಿನವ್ರು ಬಿಡ್ರಿ, ನಮ್ಮ ಆಜು ಬಾಜುದವ್ರ ಮೇಲೆ ಪೂರ್ಣ ನಂಬಿಕೆ ಇಡಬೇಕು ಇಡಬಾರ್ದು ಅನ್ನೋದು ಗೊತ್ತಾಗಂಗಿಲ್ಲ. ಜನ ಎಂಥವ್ರದಾರ ಇವತ್ತು. ನಿಮ್ಮ ಮನ್ಯಾಗ ಯವ್ವ ನೀ ಆರಾಮದದಿ, ನಿನ್ನ ಮಗಳು ನೀನು ಭಾಳ ಚಂದದಿ, ಆದರೆ ಓಣ್ಯಾನವರು ನಿಮ್ಮ ಮಗಳ ಬಗ್ಗೆ ಏನ್ಕೇನಾರ ಮಾತಾಡಿಬಿಡೋದು, ಸುಮ್ಮನೆ ಏನೂ ಇಲ್ಲದ ಮಾತಾಡಿಬಿಡೋದು. ಪಾಪ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಬಾರ್ದು. ಒಳ್ಳೆಯ ಹುಡುಗಿ, ಒಳ್ಳೆಯ ತಾಯಿ ಏನಾದರೂ ಅಲ್ಲ ಸಲ್ಲದ ವಿಚಾರಗಳನ್ನು ಅವ್ರಿಗೆ ಮಾತಾಡಿಬಿಟ್ಟಿವಂದ್ರೆ, ನಾವು ಅವ್ರಿಗೆ ಮಾತಾಡೀವಿ, ಅವರಿಗೆ ಸುಮಾರು ಮಾತಾಡೀವಿ, ಅವರು ಸುಮ್ಮಿರಬಹುದು, ಮ್ಯಾಗಿ ನಾವು ಸುಮ್ಮಿರಂಗಿಲ್ಲ, ಇದು ಪಕ್ಕ ತಿಳ್ಕೊಡು. ಅವ್ರ ಮನೆಯವರು ಆ ತಾಯಿ ನನ್ನ ಮಗಳಿಗೆ ಅಂದರ ಅಣವರಕ್ಕಂತ ಆ ತಾಯಿ ಸುಮ್ಮಕೊಂಡಿರಬಹುದು, ಆದರೆ ಮ್ಯಾಗಿರ್ತಕ್ಕಂಥ ದೇವರು ಮಾತ್ರ ಎಂದು ಸುಮ್ಕೊಂಡಿರಂಗಿಲ್ಲ. ಇದು ನಾವು ಪಕ್ಕ ತಿಳ್ಕೊಬೋದು. ಜನ ಭಾಳ ಕೆಟ್ಟದಾರ. ಯಾರ ಮ್ಯಾಗ ಅರೆ ಆಜು ಬಾಜುದವ್ರು ಬಿಡ್ರಿವ, ಮನ್ಯಾಗ ಅಣ್ಣತಮ್ಮರ ಮ್ಯಾಗ ವಿಶ್ವಾಸ ಇಡೋದು ಭಾಳ ದೊಡ್ಡ ಸಮಸ್ಯೆ. ಈಗ ಅಣ್ಣ ತಮ್ಮನ್ನು ಮೋಸ ಮಾಡೋದು, ತಮ್ಮ ಅಣ್ಣನ್ನು ಮೋಸ ಮಾಡೋದು. ಮನೆಯೊಳಗೆ ಎಲ್ಲರೂ ಕೂಡಿದ್ರು, ಒಂದ ಮನಿ ಅದ, ಮನ್ಯಾಗ ಎಲ್ಲರೂ ಕೂಡಿದಾರ, ಆದ್ರೆ ಮನಸ್ಸು ಡಿವೈಡ್ ಅದಾವ. ತಗೊಂಡು ಏನು ಮಾಡೋದು? ಮನ್ಯಾಗ ಕೂಡಿದ್ದ
ಅಣ್ಣ ತಮ್ಮ ಅಪ್ಪ ಅವ್ವ, ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು, ಅಣ್ಣನ ಹೆಂಡತಿ ತಮ್ಮನ ಹೆಂಡತಿ, ಅಕ್ಕ ತಂಗಿ ಎಲ್ಲರೂ ಒಂದ ಮನ್ಯಾಗ ಅದೀವ್ರಿ ನಾವಂತ ಹೇಳ್ತೀರಿ. ಆದ್ರೆ ನೀವು ಅಟ್ಟೂರು ಕೂಡಿ ಇರುವುದು ದೊಡ್ಡದಲ್ಲ, ನಿಮ್ಮ ಮನಸ್ಸು ಕೂಡಿ ಅದಾವೇನು? ನಿಮ್ಮೆಲ್ಲರ ಮನಸ್ಸು ಪ್ರೀತಿಯಿಂದ ಒಬ್ಬರ ಮ್ಯಾಗ ಒಬ್ಬರ ಪ್ರೀತಿಯಿಂದ ಅದಾವೇನು ನಿಮ್ಮ ಮನಸ್ಸುಗಳು? ದೇಹ ಒಂದು ಮನ್ಯಾಗಿರ್ಬೋದು, ಆದರೆ ಮನಸ್ಸುಗಳು ಅವು ಕೂಡಿರಲಿಲ್ಲ ಅಂದ್ರೆ ಏನು ಉಪಯೋಗದ? ಕೂಡಿದ್ದೇನು ಉಪಯೋಗದ? ಮನ್ಯಾಗ ಒಬ್ಬ ಬರ್ತಾನೆ, ಒಬ್ಬ ಬಂದು ಅವನ್ ಬೈತಾನೆ, ಏನು ತಂದು ಕೊಟ್ಟಾನವ? 20,000 ರೂಪಾಯಿ ಪಗಾರ ಏನು ಮಾಡಿದ? ಸಂತಿ ತರಬಾರ್ದೇನು? ಅದನ್ನ ತರಬಾರ್ದೇನು ಅಂತ ಅವ ಬಂದು ಯಾರನ್ನ ಬೈತಾನ? ತಾಯಿನ ಬೈದು ಹೋಗ್ತಾನ, ತಂದಿನ ಬೈದು ಹೋಗ್ತಾನ. ಇವ ಬೈದ ಹೋಗ್ತಾನ, ಅವ ಬೈಸ್ಕೊಂಡು ಅವ ಬರ್ತಾನ. ಅವ ಬಂದು ಅವೇನು ಮಾಡ್ಯಾನ? ಅವೇನು ತಂದು ಕೊಟ್ಟಾನ? ಪಗಾರ ಎಲ್ಲಿಟ್ಟ? ಏನು ಮಾಡಿದ? ಅವ ಬೈತ. ಅರೆ, ಕೂಡಿದ್ದೇನು ಅರ್ಥದ ಈ ಸಂಸಾರಕ್ಕೆ? ಏನರ್ಥದ? ಮನಸ್ಸು ಕೂಡಿರ್ಬೇಕ್ರಿಯವ. ಅದಕ್ಕೆ ಯಾರ ಮ್ಯಾಗ ಹೆಂಗೆ ನಂಬಿಕೆ ಇಡಬೇಕನ್ನೋದು ಒಂದಿಷ್ಟು ಗೊತ್ತಾಗಂಗಿಲ್ಲ. ಅದಕ್ಕೆ